ತುಂಬ ಅದ್ಭುತವಾಗಿದೆ. ಅವ್ನು ಇಲ್ವಲ್ಲ ಅನ್ನೋದು ನೋಡೋದು ಒಂದು ಕಷ್ಟ ಆಗುತ್ತೆ. ಅವ್ನು ಇಲ್ಲದೆ ನೋಡ್ತಾ ಇದೀವಲ್ಲ, ಮತ್ತೆ ಆ ದಿನಗಳು ವಾಪಸ್ ಬರಬಾರ್ದಾಗಿತ್ತ. ಅವನು ಜೊತೆಗಿದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸಿನಿಮಾ ಅಂತೂ ಬಿಡಿ, ಇವಾಗ ನೋಡೋಕ್ಕೂ ಹಂಗೆ ಚೆನ್ನಾಗಿದೆ. ಅಪ್ಪು ಅವರು, ರಮ್ಯ ಅವರು, ಅವ್ರ ಜೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ಒಂದು ಕಷ್ಟ ಆಗುತ್ತೆ. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡ್ಬಾರ್ದು ಅನಿಸುತ್ತೆ. ಅವನು ಇದ್ದು ಜೊತೆಗೆ ಬಂದಿದ್ವಿ, ಫಸ್ಟ್ ಡೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ, ಅಭಿಮಾನಿ ದೇವ್ರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ, ಅದೇ ಸಿಡ್ಲೆಗಳು ಹೊಡ್ಕೊಂಡು, ಅದೇ ಕೂಗಾಡ್ಕೊಂಡು ನೋಡ್ತಾವ್ರೆ. ಅದನ್ನ ನೋಡಿದಾಗ ಅವನಿಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನ್ಸುತ್ತೆ. ಸಿನಿಮಾದಲ್ಲಿ ಅಪ್ಪು ಸರ್ ಜೀವಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದಷ್ಟು ಡೈಲಾಗ್ಗಳಿದೆಲ್ಲ ಬದುಕಿಗೆ ಇರುವಂತ ಪ್ರತಿಯೊಂದು ಹಂತದಲ್ಲಿ ಅವರ ಐಡಿಯಾದಲ್ಲಿ ಏನಿದೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಮೂಲಕ ಪಾತ್ರ ಮೂಲಕ ತೋರಿಸ್ಕೊಂಡಿದ್ದಾರೆ. ಆ ಥರ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಪಿಕ್ಚರು. ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕುತ್ಕೊಂಡಿದ್ರು, ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ರಾಗಣ್ಣ ಈ ವಿಜಲ್ ಇದನ್ನ ಸಂತೋಷನ ಅಂದ್ರೆ ಈ ಸಂಭ್ರಮನ ನೋಡಿದಾಗ ಹೇಗೆ ಅನ್ಸುತ್ತೆ ರಾಗಣ್ಣ? ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಒಂದ್ ಕಡೆ. ಅವ್ನು ಇನ್ನೂ ಇದ್ದಾನೆ ಅನ್ಸುತ್ತೆ, ಇಲ್ಲೇ ಇದ್ದಾನೆ, ಅಭಿಮಾನಿಗೆ ಹೃದಯದಲ್ಲಿ ಇದ್ದಾನೆ ಅಂತ ಅನ್ಸುತ್ತೆ.